ದುಡ್ಡಿನಲ್ಲಿ ಕಂಫರ್ಟ್ ಕೊಟ್ರು ನನಗೆ ಬೇಕಾಗಿದ್ದು ಬ್ರೇಕಪ್ ಬಗ್ಗೆ ಕೃಷಿತ ಪಂಡ ಮಾತು. ಕೆಲವು ದಿನಗಳ ಹಿಂದೆ ಅಂದರೆ ಕೆಲವು ತಿಂಗಳ ಹಿಂದೆ ನಟಿ ಕೃಷಿತ ಪಂಡ ಅವರ ಖಾಸಗಿ ಫೋಟೋಗಳು ವೈರಲ್ ಆಗಿದ್ವು. ಉದ್ಯಮಿ ಜೊತೆಗಿನ ಲವ್, ರಿಲೇಶನ್ಶಿಪ್, ಬ್ರೇಕಪ್ ವಿಚಾರವಾಗಿ ಕೃಷಿತ ಪಂಡ ಭಾರಿ ಸುದ್ದಿಯಾಗಿದ್ರು. ಈ ಎಲ್ಲಾ ಘಟನೆಗಳ ನಂತರ ನಟಿ ಈಗ ಖಾಸಗಿ ಯೂಟ್ಯೂಬ್ ಚಾನೆಲ್ ಜೊತೆ ಈ ಸಂಬಂಧವಾಗಿ ಮಾತನಾಡಿದ್ದಾರೆ. ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ಮಾತನಾಡಿದ ಕೃಷಿತ ಪಂಡ ಅವರು ತಾವು ತುಂಬಾ ಎಮೋಷನಲ್ ವ್ಯಕ್ತಿ ಎಂದಿದ್ದಾರೆ. ಹಾಗೆಯೇ ತಮ್ಮ ಹಿಂದಿನ ಸಂಬಂಧ ಬಗ್ಗೆಯೂ ಮಾತನಾಡಿದ್ದಾರೆ. ಪಾಸ್ಟ್ ರಿಲೇಶನ್ಶಿಪ್ ಬಗ್ಗೆ ಮಾತನಾಡಿದ ಅವರು, ಎಮೋಷನ್ಸ್ ಸೋತಾಗ ನಾನು ಸೋಲುತ್ತೇನೆ. ನಾನು ಯಾರಿಗೂ ಜೋರಾಗಿ ಮಾತನಾಡಲ್ಲ. ನನಗೆ ಕೋಪ ಬಂದ್ರೆ ಜೋರಾಗಿ ಬೈದ್ರೆ ನಾನು ನೋವಲ್ಲಿರ್ತೇನೆ. ನಾನು 100 ಸಲ ಸಾರಿ ಹೇಳುತ್ತೇನೆ ಎಂದಿದ್ದಾರೆ. ನಾನು ರಿಲೇಶನ್ಶಿಪ್ ನಲ್ಲಿದ್ದಾಗ ಒಮ್ಮೆ ನನಗೆ ಕೋಪ ಬಂದಿತ್ತು. ನಾನು ಜಗಳ ಮಾಡಿ ಕಿರುಚಾಡಿದ್ದೆ, ಸಮಯ ಕೊಡ್ತಿಲ್ಲ ಅಂತ. ನಂತರ ನನಗೆ ಎಷ್ಟು ಬೇಜಾರಾಗ್ತಿತ್ತಂದ್ರೆ 3 ದಿನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದೇನೆ. ಉದ್ದುದ್ದದ ಮೆಸೇಜ್ ಹಾಕಿದ್ದೇನೆ. ಸಾರಿ, ಕ್ಷಮಿಸಿ, ನಾನು ಮತ್ತೊಮ್ಮೆ ಇಂತಹ ತಪ್ಪು ಮಾಡುವುದಿಲ್ಲ, ಹಾಗೆ ಮಾಡುವುದಿಲ್ಲ, ಹೀಗೆ ಮಾಡುವುದಿಲ್ಲ ಅಂತೆಲ್ಲ ಹೇಳಿದೆ ಎಂದು ಕೃಷಿತ ಪಂಡ ಹೇಳಿದ್ದಾರೆ. ಮೆಟೀರಿಯಲ್ ಒಂದು ಕ್ಷಣಕ್ಕೆ ಖುಷಿ ಕೊಡಬಹುದು ಅಷ್ಟೇ. ನೀನು ನಂಗೆ ಏನಾದರೂ ಕೊಡಬಹುದು, ಆದ್ರೆ ಅದು ಆ ಕ್ಷಣಕ್ಕೆ ಖುಷಿ ಕೊಡಬಹುದು. ಆದ್ರೆ ಪ್ರೀತಿ ಯಾವಾಗಲೂ ಖುಷಿ ಕೊಡುತ್ತೆ. ನನ್ನ ಯಾವ ಪ್ರಪಂಚದ ಯಾವ ಮೂಲೆಗೆ ಬಿಟ್ಟರೂ ಬದುಕುತ್ತೇನೆ. ನನಗೆ ಪ್ರೀತಿಯಾದ ವ್ಯಕ್ತಿ ಶ್ರೀಮಂತ. ಅವನು ಶ್ರೀಮಂತ ಅಂತ ನಾನು ಪ್ರೀತಿ ಮಾಡಲಿಲ್ಲ ಎಂದಿದ್ದಾರೆ. ಶ್ರೀಮಂತಿಕೆ ಗೊತ್ತಿರಲಿಲ್ಲ ನನಗೆ, ಅವರ ಶ್ರೀಮಂತಿಕೆ ಗೊತ್ತಿರಲಿಲ್ಲ. ನಾನು ಯಾವ ಕಾರು ತಗೊಂಡಿಲ್ಲ. ಆ ಕಾರು ಮಾಡಿಸಿದ್ರು, ನಾನು ಅದನ್ನ ತಗೊಂಡೇ ಇಲ್ಲ. ಅವರು ಕೊಟ್ಟ ಹಾಗೆಯೇ ತಿರುಗಿಸಿ ಕೊಟ್ಟಿದ್ದೇನೆ. ನನಗೆ ಆಭರಣ ಕೊಟ್ಟಿದ್ದಾರೆ, ಅದೆಲ್ಲ ವಾಪಸ್ ಕೊಟ್ಟಿದ್ದೇನೆ. ರಿಲೇಶನ್ಶಿಪ್ ನಲ್ಲಿರುವಾಗ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ನನಗೆ ಕೊಟ್ಟಿದ್ದೆಲ್ಲ ವಾಪಸ್ ಕೊಟ್ಟಿದ್ದೇನೆ ಎಂದಿದ್ದಾರೆ. 2 ವರ್ಷದ ನಂತರವೂ ಅವರು ಫೋಟೋ ಇಟ್ಟುಕೊಂಡಿದ್ರು. ನೀವು ರಿಲೇಶನ್ಶಿಪ್ ನಲ್ಲಿರುವಾಗ ಆ ಮೊಮೆಂಟ್ ಪ್ರೈವೇಟ್ ಆಗಿರಬೇಕು. ನಾನು ಯಾವ ಫೋಟೋಸ್ ಕೂಡ ಇಟ್ಟುಕೊಂಡಿಲ್ಲ ಎಂದಿದ್ದಾರೆ.